ಬೆಳಗ್ಗೆ 9 ಗಂಟೆ ಆಗಿತ್ತು. 72 ವರ್ಷದ ವಿಮಲಮ್ಮ ಚಪಾತಿ ಮತ್ತು ಚಹಾ ತೆಗೆದುಕೊಂಡು ಉಪಹಾರಕ್ಕೆ ಕುಳಿತುಕೊಂಡಿದ್ದಳು. ಅಷ್ಟರಲ್ಲಿ ಪಕ್ಕದ ಮನೆಯ ಪದ್ಮಕ್ಕ ಒಳಗೆ ಬಂದು, ವಿಮಲಕ್ಕ, ನಿನ್ನ ಆರೋಗ್ಯ ಹೇಗಿದೆ ಎಂದು ಕೇಳಿದಳು. ವಿಮಲಮ್ಮ ನಗುಮುಖದಿಂದ, ಆರೋಗ್ಯದ ವಿಚಾರವೇನು ಬಂತು ಪದ್ಮಕ್ಕ, ಈ ವಯಸ್ಸೇ ಹೀಗಿದೆ. ಬದುಕಿರುವವರೆಗೂ ರೋಗಗಳು ನೆರಳಿನಂತೆ ಹಿಂಬಾಲಿಸುತ್ತಲೇ ಇರುತ್ತವೆ, ಅವು ಬಿಡುವ ಮಾತೇ ಇಲ್ಲ ಎಂದರು. ಅದಕ್ಕೆ ಪಕ್ಕದ ಮನೆಯ ಪದ್ಮಕ್ಕ, ಹಾಗಾದರೆ ವಿಮಲಕ್ಕ, ನೀನು ನಗರದಲ್ಲಿರುವ ನಿನ್ನ ಮಗ ಸೊಸೆ ಬಳಿ ಏಕೆ ಹೋಗಬಾರದು? ಅಷ್ಟು ದೊಡ್ಡ ಕುಟುಂಬವನ್ನು ಬಿಟ್ಟು ಇಲ್ಲಿ ಒಬ್ಬಳೇ ಇರುವುದರಲ್ಲಿ ಏನು ಸುಖವಿದೆ? ನಿನ್ನ ಮಗ ದೊಡ್ಡ ಅಧಿಕಾರಿ ಅಲ್ಲವಾ? ನಿನ್ನನ್ನು ತುಂಬ ಸೌಕರ್ಯವಾಗಿ ಇಡುತ್ತಾನೆ. ನಾನು ನಿನ್ನ ಸ್ಥಾನದಲ್ಲಿದ್ದರೆ ಈಗಾಗಲೇ ಮಗನ ಬಳಿ ಹೋಗಿರುತ್ತಿದ್ದೆ ಎಂದಳು. ವಿಮಲಮ್ಮ ಸಮಾಧಾನದಿಂದ ಉತ್ತರಿಸುತ್ತಾ, ಅಕ್ಕ, ನನಗೆ ಹಳ್ಳಿಯಲ್ಲಿ ಯಾವ ಕಷ್ಟವೂ ಇಲ್ಲ. ಬೆಳಗ್ಗೆ 4 ರೊಟ್ಟಿಗಳನ್ನು ಬೇಯಿಸಿಕೊಂಡರೆ ದಿನವೆಲ್ಲ ಸುಲಭವಾಗಿ ಕಳೆಯುತ್ತದೆ. ತಲೆನೋವು ಇಲ್ಲ, ತೊಂದರೆ ಇಲ್ಲ. ಒಂದು ಮಾತ್ರ ಸಮಸ್ಯೆ, ಕುಳಿತುಕೊಂಡೇ ದಿನ ಕಳೆಯೋದೇ ಕಷ್ಟ. ಈ ಬೆಟ್ಟದಷ್ಟು ದೊಡ್ಡ ದಿನವೇ ಮುಗಿಯುವುದಿಲ್ಲ. ಎಷ್ಟೋ ಗಂಟೆಗಳ ಕಾಲ ಹೀಗೆ ಕುಳಿತುಕೊಂಡೇ ಇರುತ್ತೇನೆ. ಅದಕ್ಕಾಗಿ ಕುಳಿತುಕೊಂಡು ಬೇಸರವಾದರೆ ಮಲಗುತ್ತೇನೆ. ಹೀಗೆ ದಿನವೆಲ್ಲ ಸಾಗುತ್ತದೆ ಅಂತ ಹೇಳಿದರು. ಪಕ್ಕದ ಮನೆಯ ಪದ್ಮಕ್ಕ ಸಹಾನುಭೂತಿ ತೋರಿಸಿ ವಿಮಲಮ್ಮಳ ಜೊತೆ ಕಟ್ಟೆಯ ಮೇಲೆ ಕುಳಿತುಕೊಳ್ಳುತ್ತಾ, ಹೌದು ವಿಮಲಕ್ಕ, ಜೀವನದ ದೊಡ್ಡ ಗೊಂದಲವೇ ಇದು. ಯೌವನದಲ್ಲಿ ಕೆಲಸಗಳೇ ಹೆಚ್ಚು, ಸಮಯವೇ ಸಿಗುವುದಿಲ್ಲ. ಆದರೆ ವೃದ್ಧಾಪ್ಯದಲ್ಲಿ ಕೆಲಸವೇ ಇಲ್ಲ, ಸಮಯವೇ ಸಮಯ. ಮಗ ಸೊಸೆ ತಮ್ಮದೇ ಲೋಕದಲ್ಲಿ ತಲ್ಲೀನರಾಗಿರುತ್ತಾರೆ. ವೃದ್ಧ ತಂದೆ ತಾಯಿ ಕುಳಿತುಕೊಂಡು ಮರಣದ ನಿರೀಕ್ಷೆ ಮಾಡುತ್ತಾರೆ. ಅದರಲ್ಲಿ ಒಬ್ಬರು ದೇವರ ಪಾದ ಸೇರಿದರೆ ಇನ್ನೊಬ್ಬರ ಜೀವನ ನರಕದಂತಾಗುತ್ತದೆ ಅಂತ ಹೇಳಿದರು. ಮತ್ತೆ ಮುಂದುವರೆದು, ನೋಡು ವಿಮಲಕ್ಕ, ಮೋಹನ್ ಅಣ್ಣ ಸತ್ತ ನಂತರದಿಂದ ನಿನ್ನ ಮುಖದ ನಗು ಎಲ್ಲೋ ಮಾಯವಾಗಿದೆ. ಹೆಚ್ಚು ದಿನಗಳಿಲ್ಲವಾದರೂ ಸ್ವಲ್ಪ ದಿನಗಳಾದರೂ ಮಗನ ಮನೆಗೆ ಹೋಗಿ ಬಾ, ನಿನ್ನ ಮನಸ್ಸು ಬದಲಾಗುತ್ತದೆ ಎಂದು ಪದ್ಮಕ್ಕ ಹೇಳಿದರು. ಹೌದು ಅಕ್ಕ, ನಾನು ಹಾಗೆ ಯೋಚಿಸುತ್ತಿದ್ದೇನೆ. ನಿನ್ನೆ ಅಕ್ಷಯ್ ಫೋನ್ ಮಾಡಿದ್ದ. ಮುಂದಿನ ವಾರ ಬರುತ್ತೇನೆ ಅಂತ ಹೇಳಿದ್ದಾನೆ. ಬಂದಾಗ ನನ್ನನ್ನು ತನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹೇಳುತ್ತೇನೆ ಎಂದು ವಿಮಲಮ್ಮ ಉತ್ತರಿಸಿದರು. 4 ದಿನಗಳಲ್ಲೇ ಅಕ್ಷಯ್ ತಾಯಿಯನ್ನ ನೋಡಲು ಹಳ್ಳಿಗೆ ಬಂದನು. ಮಗನನ್ನು ಕಂಡ ಕೂಡಲೇ ವೃದ್ಧ ತಾಯಿಯ ಮುಖ ಅರಳಿತು. ಅಮ್ಮ ತಕ್ಷಣವೇ ಮಗನಿಗಾಗಿ ಅಡಿಗೆ ಮಾಡಲು ಶುರು ಮಾಡಿದಳು. ಮಗ ಬಂದ ಸಂತೋಷದಲ್ಲಿ ತನ್ನ ಅಸ್ವಸ್ಥತೆ, ದೌರ್ಬಲ್ಯ ಎಲ್ಲವನ್ನ ಮರೆತು ಅಕ್ಷಯ್ಗೆ ಇಷ್ಟವಾದ ಪೂರಿ ಬಾಜಿ ಮಾಡಲಾರಂಭಿಸಿದರು. ಆದರೆ ಬಾಜಿ ಮಾಡುತ್ತಿದ್ದಾಗ ಕಣ್ಣುಗಳು ದುರ್ಬಲವಾಗಿದ್ದರಿಂದ ಎಷ್ಟು ನೀರು ಹಾಕಿದರೆಂಬುದು ಗೊತ್ತಾಗಲಿಲ್ಲ. ಪೂರಿ ಮಾಡುತ್ತಿದ್ದಾಗ ಕೆಲವು ದಪ್ಪವಾಗಿದ್ದವು, ಕೆಲವು ತೆಳ್ಳಗಾಗಿದ್ದವು. ಕಂಪಿಸುವ ಕೈಗಳಿಂದ ಎಣ್ಣೆಯಲ್ಲಿ ಕರಿಯಲು ಹೋದಾಗ ಎಣ್ಣೆಯ ಹನಿಗಳು ಕೈ ಮೇಲೆ ಬಿದ್ದು ಸುಟ್ಟವು. ಅಕ್ಷಯ್ ತಕ್ಷಣ ತಣ್ಣೀರನ್ನ ಹಾಕಿ ತಾಯಿಯ ಕೈಗಳಿಗೆ ಆರಾಮ್ ನೀಡಿದ. ಅದಕ್ಕೆ ಅಮ್ಮ ನೋವಿನಿಂದ, ಏನು ಮಾಡಲಿ ಮಗನೇ, ವೃದ್ಧಾಪ್ಯದಲ್ಲಿ ಕೈಕಾಲುಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಈಗ ಕಣ್ಣುಗಳು ನಿಧಾನವಾಗಿ ದುರ್ಬಲವಾಗುತ್ತಿವೆ. ನನಗಂತೂ ಹೇಗಾದರೂ 2 ರೊಟ್ಟಿಗಳನ್ನು ಮಾಡಿ ತಿನ್ನಬಹುದು, ಆದರೆ ನಿನಗೆ ತಕ್ಕಂತಹ ಊಟ ತಯಾರಿಸಲು ಆಗಲಿಲ್ಲ ಎಂದರು. ಅಕ್ಷಯ್ ತಾಯಿಯ ಮನಸ್ಸು ನೋಯಿಸಬಾರದೆಂದು, ಏನಮ್ಮ, ತುಂಬಾ ಚೆನ್ನಾಗಿ ಮಾಡಿದ್ದೀಯಲ್ಲ, ಎಷ್ಟು ದಿನಗಳ ನಂತರ ನಿನ್ನ ಕೈಯಿಂದ ಪೂರಿ ಬಾಜಿ ತಿನ್ನುತ್ತಿದ್ದೇನೆ, ತುಂಬಾ ರುಚಿಯಾಗಿದೆ ಎಂದು ಹೇಳಿ ಅರ್ಧ ಹೊಟ್ಟೆ ತುಂಬಿಸಿಕೊಂಡು ಎದ್ದನು. ಆದರೆ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿಕೊಂಡನು. ಈ ಸ್ಥಿತಿಯಲ್ಲಿ ತನ್ನ ಅಮ್ಮನನ್ನು ಒಬ್ಬಳೇ ಬಿಡಲು ಸಾಧ್ಯವಿಲ್ಲ ಅಂತ. ಅವನು ತಾಯಿಗೆ ತನ್ನ ಜೊತೆ ನಗರಕ್ಕೆ ಬರಲು ಕೇಳಿದ. ಅಮ್ಮ ಕೂಡ ನಿರಾಕರಿಸಲಿಲ್ಲ. ಮುಂದಿನ ದಿನವೇ ಗ್ರಾಮಸ್ಥರಿಗೆ ವಿದಾಯ ಹೇಳಿ ವಿಮಲಮ್ಮ ತುಂಬಾ ಸಂತೋಷದಿಂದ ಮಗನ ಜೊತೆ ನಗರಕ್ಕೆ ಬಂದರು. ಇನ್ನು ಮಗ ಸೊಸೆ ಮೊಮ್ಮಕ್ಕಳ ಜೊತೆ ನನ್ನ ವೃದ್ಧಾಪ್ಯ ಸುಖವಾಗಿ ಕಳೆಯುತ್ತದೆ ಎಂದು ಯೋಚಿಸುತ್ತಾ ತಮ್ಮನ್ನು ಭಾಗ್ಯವಂತಳಾಗಿ ಭಾವಿಸಿದರು. ಆದರೆ ಮಗನ ಮನೆಗೆ ತಲುಪಿದ ಕೆಲವೇ ದಿನಗಳಲ್ಲಿ ನಗರಕ್ಕೆ ಬಂದದ್ದು ತನ್ನ ದೊಡ್ಡ ತಪ್ಪು ಎಂದು ವಿಮಲಮ್ಮಳಿಗೆ ಬೇಗನೆ ಅರ್ಥವಾಯಿತು. ವಿಮಲಮ್ಮಳನ್ನ ನೋಡುತ್ತಿದ್ದಂತೆಯೇ ಸೊಸೆ ಸ್ವಾತಿಯ ಮುಖ ಮ್ಲಾನವಾಯಿತು. ಬಹಳ ಅನಾಸಕ್ತಿಯಿಂದ ಅವರ ಪಾದಗಳನ್ನು ಸ್ಪರ್ಶಿಸಿದಳು. ಮೊಮ್ಮಕ್ಕಳನ್ನ ನೋಡಬೇಕೆಂಬ ಉತ್ಸಾಹವು ಅಲ್ಲಿಯೇ ಕುಗ್ಗಿಬಿಟ್ಟಿತು. ಇಬ್ಬರೂ ಬಂದು ನಮಸ್ತೆ ಎಂದು ಹೇಳಿ ಕೇವಲ ಔಪಚಾರಿಕತೆಯನ್ನ ಪೂರೈಸಿ ಮಾತೇ ಆಡದೆ ತಕ್ಷಣವೇ ಅಲ್ಲಿಂದ ಸರಿದು ಹೋದರು. ತಮ್ಮ ಮಗನ ಮನೆಯಲ್ಲಿ ಇಂತಹ ವನ ಸ್ವಾಗತ ಕಂಡು ವಿಮಲಮ್ಮ ಬೆಚ್ಚಿಬಿದ್ದು ನಿಂತರು. ಅಷ್ಟರಲ್ಲಿ ಸೊಸೆಯ ಗಟ್ಟಿಯಾದ ಧ್ವನಿ ಕೇಳಿ ಅವರು ಕಂಗಾಲಾದರು. ಸ್ವಾತಿ ಕೆಲಸದವಳಿಗೆ ಜೋರಾಗಿ ಹೇಳುತ್ತಿದ್ದಳು, ಹಿಂದಿನ ಚಿಕ್ಕ ಕೊಠಡಿಯಲ್ಲಿ ಇರುವ ಎಲ್ಲಾ ಕಸದ ಸಾಮಾನುಗಳನ್ನ ಹೊರಗೆ ಹಾಕು, ಚೆನ್ನಾಗಿ ಸ್ವಚ್ಛ ಮಾಡು, ಅತ್ತೆಗಾಗಿ ಹಾಸಿಗೆ ಹಾಕು, ಬಾತ್ರೂಮ್ ಹತ್ತಿರದಲ್ಲೇ ಇದೆ, ಅವರಿಗೆ ತೊಂದರೆ ಆಗುವುದಿಲ್ಲ ಅಂತ. ನಂತರ ಸೋಫಾದ ಕಡೆಗೆ ಕೈ ಮಾಡಿ ಸೂಚಿಸುತ್ತಾ, ಅತ್ತೆ, ಇಲ್ಲಿ ಕುಳಿತುಕೊಳ್ಳಿ,
ಚಹಾ ಕುಡಿಯುತ್ತೀರಾ ಎಂದು ಕೇಳಿದಳು. ಆಶ್ಚರ್ಯದಿಂದ ಬೆರಗಾದ ಅಮ್ಮ ತಲೆಯಾಡಿಸಿ ಹೌದು ಎಂದರು. ಸ್ವಲ್ಪ ಹೊತ್ತಿನಲ್ಲಿ ಕೆಲಸದವಳು ಚಹಾ ಮತ್ತು ತಿಂಡಿ ತಂದು ಕೊಡುತ್ತಾ ಇಗೋ ಅಮ್ಮ ಎಂದಳು. ವಿಮಲಮ್ಮ ಸುತ್ತಮುತ್ತ ನೋಡುತ್ತಾ ಯಾರು ಕಾಣಿಸುತ್ತಿಲ್ಲವಲ್ಲ, ಎಲ್ಲರೂ ಎಲ್ಲಿಗೆ ಹೋದರು ಅಂತ ಕೇಳಿದರು. ಆಗ ಕೆಲಸದವಳು ಸಾಹೇಬರು ಎಲ್ಲಿದ್ದಾರೆ ಗೊತ್ತಿಲ್ಲ, ಸ್ವಾತಿ ಮೇಡಮ್ ತಮ್ಮ ಸ್ನೇಹಿತೆಯ ಮನೆಗೆ ಕಿಟಿಪಾಟಿಗೆ ಹೋಗಿದ್ದಾರೆ, ಮಕ್ಕಳು ಸ್ನೇಹಿತರ ಜೊತೆ ಹೊರಗೆ ಹೋಗಿದ್ದಾರೆ ಅಂತ ಉತ್ತರಿಸಿದಳು. ಒಬ್ಬಳೇ ಕುಳಿತು ವಿಷಾದ ಭರಿತ ಮನಸ್ಸಿನಿಂದ ಚಹಾ ಕುಡಿಯುತ್ತಾ ವಿಮಲಮ್ಮ ಯೋಚಿಸಿದರು. ನಾನು ಇಲ್ಲಿ ಬಂದಿದ್ದು ಕೇವಲ ಈ ಒಂದು ಕಪ್ ಚಹಾಕ್ಕಾಗಿಯೇನಾ ಅಂತ. ನಗರಕ್ಕೆ ಬಂದಿದ್ದರೂ ಏಕಾಂತದ ನೋವು ಅವರನ್ನು ಸದಾ ಕಾಡುತ್ತಿತ್ತು. ಪ್ರತಿ ಕ್ಷಣವೂ ನಿರ್ಲಕ್ಷ್ಯದ ಭಾವನೆ ಅವರಿಗೆ ಅನುಭವವಾಗುತ್ತಿತ್ತು. ಹೌದಾದರೂ ಮಗ ಅಕ್ಷಯ್ ತನ್ನಿಂದಾದಷ್ಟು ತಾಯಿಯನ್ನ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ದಿನಕ್ಕೆ ಒಮ್ಮೆ ಬಂದು ವಿಚಾರಿಸುತ್ತಿದ್ದ. ಆದರೆ ಅವನಿಗೂ ಹೆಚ್ಚು ಸಮಯ ಇರಲಿಲ್ಲ. ತಾಯಿಯ ಬಳಿ ಕುಳಿತು ಮಾತನಾಡಲು ಅವಕಾಶವೇ ಸಿಗುತ್ತಿರಲಿಲ್ಲ. ವಿಮಲಮ್ಮಳ ಊಟ, ಕೊಠಡಿಯ ಸ್ವಚ್ಛತೆ ಎಲ್ಲವನ್ನು ಕೆಲಸದವಳು ನೋಡಿಕೊಳ್ಳುತ್ತಿದ್ದಳು. ಮೊಮ್ಮಕ್ಕಳಿಗೆ ಅವರ ಬಗ್ಗೆ ಆಸಕ್ತಿಯೇ ಇರಲಿಲ್ಲ. ಅಕ್ಷಯ್ ತನ್ನ ಹೆಂಡತಿ ಸ್ವಾತಿಗೆ ಅಮ್ಮನ ಬಗ್ಗೆ ಸ್ವಲ್ಪ ಗಮನ ಕೊಡು ಎಂದರೆ ಅವಳು ತಿರುಗಿ ಅವನ ಮೇಲೆಯೇ ಕೋಪಗೊಳ್ಳುತ್ತಾ ಗ್ರಾಮದಲ್ಲೇ ಚೆನ್ನಾಗಿದ್ದಳು, ಏಕೆ ಆ ಕಷ್ಟವನ್ನ ನನ್ನ ತಲೆ ಮೇಲೆ ತರಬೇಕಿತ್ತು ಅನ್ನುತ್ತಿದ್ದಳು. ಈ ವಿಷಯದಲ್ಲಿ ಇಬ್ಬರ ಮಧ್ಯೆ ಆಗಾಗ ಜಗಳವಾಗುತ್ತಿತ್ತು. ಕೊನೆಗೆ ಅಕ್ಷಯ್ ಏನನ್ನು ಹೇಳುವುದೇ ಬಿಟ್ಟನು. ಈ ಮನೆಯಲ್ಲೆಲ್ಲ ವಿಮಲಮ್ಮಳೊಂದಿಗೆ ಸ್ವಲ್ಪ ಹಾಸ್ಯ ಮಾತುಕತೆ ಆಡುವ ಏಕೈಕ ವ್ಯಕ್ತಿ ಎಂದರೆ ಅದು ಮನೆ ಕೆಲಸದವಳು ಶೀಲಾ ಮಾತ್ರ ಆಗಿದ್ದಳು. ಶೀಲಾ ಸ್ವಲ್ಪ ದಯಾಳು ಮಹಿಳೆಯಾಗಿದ್ದಳು. ವಿಮಲಮ್ಮಳ ಏಕಾಂತವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಅವಳ ಗಂಡ ಕೂಡ ಮರಣ ಹೊಂದಿದ್ದ. ಮಕ್ಕಳ ಹೊಟ್ಟೆಪಾಡಿಗಾಗಿ ಅವಳು ಇಲ್ಲಿ ಕೆಲಸ ಮಾಡುತ್ತಿದ್ದಳು. ಕೆಲಸ ಮಾಡುತ್ತಾ ತನ್ನ ನೋವನ್ನ ಕೆಲವೊಮ್ಮೆ ಹಂಚಿಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ವಿಮಲಮ್ಮಳ ಮನದ ಮಾತುಗಳನ್ನ ಕೇಳುತ್ತಿದ್ದಳು. ಅವಳ ಜೊತೆ ಇದ್ದಾಗ ಮಾತ್ರ ವಿಮಲಮ್ಮಳ ಹೃದಯಕ್ಕೆ ಸ್ವಲ್ಪ ನೆಮ್ಮದಿ ಸಿಗುತ್ತಿತ್ತು. ಆದರೆ ಈ ಮಾತುಕತೆ ಕೂಡ ಸ್ವಾತಿಗೆ ಇಷ್ಟವಾಗುತ್ತಿರಲಿಲ್ಲ. ಅವಳು ಆಗಾಗ ಮೂಗು ಮುರಿಯುತ್ತಾ ಗಟ್ಟಿಯಾಗಿ ನೀವು ಯಾವ ಮಟ್ಟದವರು ಆಗಿದ್ದೀರೋ ಅವರ ಜೊತೆ ಅಷ್ಟೇ ಮಾತನಾಡಬೇಕು. ಮಾತನಾಡಲು ಈಗ ನಿಮಗೆ ಕೆಲಸದವಳು ಸಿಕ್ಕಿದ್ದಾಳೆಯೇ? ಎಲ್ಲಿಂದಲೋ ಈ ಹಳ್ಳಿ ಗುಗ್ಗನನ್ನ ಕರೆದುಕೊಂಡು ಬಂದು ಇಲ್ಲಿ ಕೂರಿಸಿದ್ದಾರೆ ಅಂತ ಹೇಳುತ್ತಿದ್ದಳು. ಸೊಸೆಯ ಈ ಮಾತುಗಳು ವಿಮಲಮ್ಮಳ ಹೃದಯಕ್ಕೆ ಬಾಣದಂತೆ ಚುಚ್ಚುತ್ತಿದ್ದವು. ಆದರೂ ಅವರು ಅವಮಾನವನ್ನ ಮೌನವಾಗಿ ಸಹಿಸಿಕೊಂಡು ಯಾರಿಗೂ ಏನೂ ಹೇಳದೆ ಕಹಿ ಉಗುಳುಗಳನ್ನ ನುಂಗುತ್ತಿದ್ದರು. ಒಂದು ದಿನ ಶೀಲಾ ಕೆಲಸಕ್ಕೆ ಬರಲಿಲ್ಲ. ವಿಮಲಮ್ಮಳಿಗೆ ತುಂಬಾ ಅಶಾಂತಿಯಾಯಿತು. ಅವಳ ಹೊರತು ಈ ಮನೆಯಲ್ಲಿ ತಮ್ಮ ಜೊತೆ ಹಾಸ್ಯವಾಗಿ ಮಾತನಾಡುವವರೇ ಇರಲಿಲ್ಲ. ಆ ದಿನವನ್ನ ಅವರು ಬಹಳ ಕಷ್ಟದಿಂದ ಕಳೆಯಬೇಕಾಯಿತು. ಮರುದಿನ ಶೀಲಾ ಬಂದಾಗ ವಿಮಲಮ್ಮ ನಿನ್ನೆ ಬರದ ಕಾರಣವನ್ನ ಕೇಳಿದರು. ಕೇಳುತ್ತಿದ್ದಂತೆಯೇ ಶೀಲಾಳ ಕಣ್ಣಿನಲ್ಲಿ ಕಣ್ಣೀರು ತುಂಬಿತ್ತು. ನಿನ್ನೆ ನನ್ನ ಮಗುವಿಗೆ ಗಂಭೀರ ಗಾಯವಾಗಿದೆ, ಆಸ್ಪತ್ರೆಗೆ ದಾಖಲಿಸಬೇಕಾಯಿತು. ಡಾಕ್ಟರ್ ತುಂಬಾ ಖರ್ಚು ಆಗುತ್ತದೆ ಎಂದಿದ್ದಾರೆ. ಅಷ್ಟು ಹಣ ನನ್ನ ಬಳಿ ಇಲ್ಲ, ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಎಂದು ಅಳುತ್ತಾ ಹೇಳಿದಳು. ಅವಳ ಮಾತು ಕೇಳಿ ವಿಮಲಮ್ಮಳಿಗೆ ದಯೆ ಮೂಡಿತು. ಮುಂದಿನ ದಿನ ಬೆಳಗ್ಗೆ ಅಕ್ಷಯ್ ಕಚೇರಿಗೆ ಹೋಗುವ ಮೊದಲು ತಾಯಿಯನ್ನ ನೋಡಲು ಬಂದಾಗ ಅವಳು ಶೀಲಾಳಿಗೆ ಸಹಾಯ ಮಾಡಲು ಸ್ವಲ್ಪ ಹಣ ಕೇಳಿದರು. ಆಗ ಅಕ್ಷಯ್ ಅಮ್ಮ ನನಗೆ ಕಚೇರಿಗೆ ತಡವಾಗುತ್ತಿದೆ, ನಾನು ಸ್ವಾತಿಗೆ ಹೇಳುತ್ತೇನೆ, ಅವಳು ನಿಮಗೆ ಹಣ ಕೊಡುತ್ತಾಳೆ ಎಂದು ಹೇಳಿ ಹೋಗಿಬಿಟ್ಟನು. ಸ್ವಲ್ಪ ಹೊತ್ತಿನಲ್ಲಿಯೇ ದೊಡ್ಡ ಹೆಜ್ಜೆ ಹಾಕುತ್ತಾ ಸ್ವಾತಿ ವಿಮಲಮ್ಮಳ ಕೊಠಡಿಗೆ ಬಂದು ಏನತ್ತೆ, ನಾವು ಯಾವ ಕೊರತೆ ಮಾಡಿದ್ದೇವೆ ನಿಮಗೆ ಏಕಾಏಕಿ ಹಣದ ಅವಶ್ಯಕತೆ ಏನಿದೆ ಎಂದು ಕೋಪದಿಂದ ಕೇಳಿದಳು. ವಿಮಲಮ್ಮಳ ಶೀಲಾಳ ವಿಷಯ ಹೇಳುತ್ತಿದ್ದಂತೆಯೇ ಸ್ವಾತಿ ಇನ್ನಷ್ಟು ಕೋಪಗೊಂಡು ಹೌದು ದೊಡ್ಡ ಆಸ್ತಿ ಬಿಟ್ಟು ಹೋಗಿದ್ದಾರೆ ನನ್ನ ಮಾವ ನನಗೆ, ಈಗ ಅದನ್ನೆಲ್ಲ ಕೆಲಸದವಳ ಮೇಲೆ ಖರ್ಚು ಮಾಡಬೇಕೆ? ಅವಳು ಪ್ರತಿ ತಿಂಗಳು ಸಂಬಳ ತೆಗೆದುಕೊಳ್ಳುತ್ತಾಳೆ, ಅದಕ್ಕಿಂತ 1 ರೂಪಾಯಿಯನ್ನು ನಾನು ಯಾರಿಗೂ ಹೆಚ್ಚಾಗಿ ಕೊಡಲ್ಲ. ಮತ್ತೆ ಅತ್ತೆ ಕಿವಿ ತೆರೆದುಕೊಂಡು ಕೇಳಿ, ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ, ಇಲ್ಲದಿದ್ದರೆ ಒಳ್ಳೆಯದಾಗುವುದಿಲ್ಲ ಅಂತ ಹೇಳಿದಳು. ಈ ವಿಷಯದಲ್ಲಿ ಸ್ವಾತಿ ಶೀಲಾಳನ್ನ ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡಳು. ಸೊಸೆಯ ಈ ರೂಪವನ್ನ ಕಂಡ ವಿಮಲಮ್ಮ ಕಲ್ಲಿನಂತೆ ಜಡವಾಗಿ ತಮ್ಮ ಕುರ್ಚಿಯ ಮೇಲೆ ನಿಶ್ಚಲವಾಗಿ ಕುಳಿತುಕೊಂಡೇ ಉಳಿದರು. ಅತ್ತೆ ನಗರಕ್ಕೆ ಬಂದ ದಿನದಿಂದಲೇ ಸ್ವಾತಿಯ ಕಣ್ಣಿಗೆ ಕುಕ್ಕುತ್ತಿದ್ದರು. ಅವಳು ಆಗಾಗ ತನ್ನ ಗಂಡನಿಗೆ ಹೇಳುತ್ತಿದ್ದಳು, ಅತ್ತೆಗೆ ಇಲ್ಲಿ ಒಳ್ಳೆಯದಾಗಿ ಅನಿಸೋದಿಲ್ಲ, ನೀವು ಅವರನ್ನ ಮತ್ತೆ ಹಳ್ಳಿಗೆ ಬಿಟ್ಟು ಬನ್ನಿ, ಅಲ್ಲಿ ತಮ್ಮ ವಯಸ್ಸಿನವರ ಜೊತೆ ಅವರು ಸಮಯ ಕಳೆಯಬಹುದು ಅಂತ. ಆದರೆ ಅಕ್ಷಯ್ ತನ್ನ ತಾಯಿಯನ್ನ ಬಿಡಲು ಸಿದ್ಧನಿರಲಿಲ್ಲ. ಒಂದು ದಿನ ಅಕ್ಷಯ್ ಕಚೇರಿಯಿಂದ ಮನೆಗೆ ಬಂದು ಸ್ವಾತಿಯ ಕೈಗೆ 2 ನೋಟುಗಳ ಕಂತೆಯನ್ನು ಕೊಟ್ಟು, ಸ್ವಾತಿ ಇದನ್ನು ಜಾಗ್ರತೆಯಿಂದ ಇಟ್ಟುಕೋ, ಇದು 2 ಲಕ್ಷ ರೂಪಾಯಿ ಇದೆ ಎಂದನು. ಸ್ವಾತಿ ಆ ಹಣವನ್ನು ಅಲಮಾರ್ನಲ್ಲಿ ಇಟ್ಟು ಕೀ ಹಾಕದೆ ಹೊರಟಳು. ಮರುದಿನ ಮನೆಯಲ್ಲಿ ಗಲಾಟೆ ಶುರುವಾಯಿತು. ಅಕ್ಷಯ್ ಹಣ ಕೇಳಿದಾಗ ಸ್ವಾತಿಯು ನಾನು ಹಣವನ್ನು ಅಲಮಾರಿನಲ್ಲಿಯೇ ಇಟ್ಟಿದ್ದೆ, ಆದರೆ ಈಗ ಅದು ಸಿಗುತ್ತಿಲ್ಲ ಎಂದಳು. ಅಕ್ಷಯ್ ಆಶ್ಚರ್ಯದಿಂದ ನೀನು ಬೇರೆಡೆ ಇಟ್ಟಿರಬಹುದೇನೋ, ಚೆನ್ನಾಗಿ ನೋಡು,
ಹಣ ಹೋದರೆ ಹೋದದ್ದಾದರೂ ಎಲ್ಲಿಗೆ ಎಂದು ಕೇಳಿದನು. ಸ್ವಾತಿ ವಾರೆ ಕಣ್ಣಿನಿಂದ ಅತ್ತೆಯನ್ನು ನೋಡುತ್ತಾ, ಮಕ್ಕಳು ಹಣ ತೆಗೆದುಕೊಳ್ಳುವುದಿಲ್ಲ. ನಮ್ಮಿಬ್ಬರ ಹೊರತು ಈ ಮನೆಯಲ್ಲಿ ಇನ್ನೊಬ್ಬಳು ಇದ್ದಾಳೆ ಹಣ ತೆಗೆದುಕೊಳ್ಳಲು. ಕೆಲವು ದಿನಗಳ ಹಿಂದೆ ನಿಮ್ಮ ಅಮ್ಮ ಶೀಲಾಳಿಗೆ ಕೊಡಲು ನಿಮ್ಮಿಂದ ಹಣ ಕೇಳಿದ್ದಾರಲ್ಲ, ನನಗೆ ಅನಿಸುತ್ತಿದೆ ಎಂದು ಮಾತನ್ನ ಮಧ್ಯದಲ್ಲೇ ನಿಲ್ಲಿಸಿದಳು. ಈ ಮಾತು ಕೇಳಿ ಅಕ್ಷಯ್ ತುಂಬ ಕೋಪಗೊಂಡು, ಸ್ವಾತಿ, ನೀನು ಮಿತಿ ಮೀರುತ್ತಿದ್ದೀಯಾ? ನನ್ನ ತಾಯಿಯ ಬಗ್ಗೆ ನೀನು ಹೀಗೆ ಯೋಚಿಸುವುದು ಹೇಗೆ ಸಾಧ್ಯ? ತಾಯಿಯಾದವಳು ತನ್ನದೇ ಮನೆಯಲ್ಲಿ ಹಣ ಕಳುವು ಮಾಡುತ್ತಾಳಾ? ನನ್ನಲ್ಲಿರುವ ಎಲ್ಲವೂ ಅವರದೇ ಎಂದು ಕಿಡಿಕಾರದೆನು. ಅಕ್ಷಯ್ ತುಂಬ ಕಳವಳಗೊಂಡಿದ್ದನು. ಹಣ ಎಲ್ಲಿಗೆ ಹೋಗಿದೆ? ಇಬ್ಬರು ಸೇರಿ ಮನೆಯೆಲ್ಲ ಹುಡುಕಿದರು, ಆದರೆ ಹಣ ಎಲ್ಲಿಯೂ ಸಿಗಲಿಲ್ಲ. ಅಷ್ಟರಲ್ಲಿ ಸ್ವಾತಿ, ರೀ ಅಕ್ಷಯ್, ಒಮ್ಮೆ ನನ್ನ ಮಾತು ಕೇಳಿ, ನಿಮ್ಮ ತಾಯಿಯ ಕೊಠಡಿಯನ್ನ ಪರಿಶೀಲಿಸೋಣ. ನನಗೆ ಅನಿಸುತ್ತಿದೆ ಹಣ ಅಲ್ಲೇ ಸಿಗುತ್ತದೆ. ನೀವು ಹುಡುಕದಿದ್ದರೆ ನಾನು ಹುಡುಕುತ್ತೇನೆ, ಆದರೆ ಕಳ್ಳ ತಪ್ಪಿಸಿಕೊಳ್ಳುವುದಿಲ್ಲ ಎಂದು ಹೇಳಿ ಸ್ವಾತಿ ಅತ್ತೆಯ ಕೊಠಡಿಗೆ ನುಗ್ಗಿದಳು. ವಿಮಲಮ್ಮ ಬೆಚ್ಚಿಬಿದ್ದು, ಸೊಸೆ, ಏನು ಮಾಡುತ್ತಿದ್ದೀಯಾ ನೀನು? ನನ್ನ ಸಾಮಾನುಗಳನ್ನು ಏಕೆ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಎಸೆಯುತ್ತಿದ್ದೀಯಾ ಎಂದು ಕೇಳಿದರು. ಸ್ವಾತಿ ಕೋಪದಿಂದ, ಅತ್ತೆ, ಇಂದು ಹಾಲಿನದು ಹಾಲಿಗೆ, ನೀರಿನದು ನೀರಿಗೆ ಆಗಿಬಿಡುತ್ತದೆ. ಹೀಗೆ ಹೇಳುತ್ತಾ ಅವಳು ವಿಮಲಮ್ಮಳ ಪೆಟ್ಟಿಗೆಯನ್ನು ತೆರೆದಳು ಮತ್ತು ಒಳಗಿನ ಬಟ್ಟೆಗಳನ್ನು ಎಲ್ಲವನ್ನು ನೆಲಕ್ಕೆ ಎಸೆದಳು. ಅದೇ ವೇಳೆ 2 ನೋಟುಗಳ ಕಂತೆಗಳು ಕೆಳಗೆ ಬಿದ್ದವು. ಅದನ್ನು ಕಂಡ ಅಕ್ಷಯ್ ಬೆಚ್ಚಿ ಬಿದ್ದು ಗಾಬರಿಯಿಂದ, ಅಮ್ಮ, ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ನೀನೇ ಹೀಗೆ ಮಾಡುತ್ತಿದ್ದೀಯಾ ಎಂದು. ಹಣದ ಅವಶ್ಯಕತೆ ಇದ್ದರೆ ನನಗೆ ಹೇಳಬಹುದಿತ್ತಲ್ಲ ಎಂದು ಕಿರುಚಿದನು. ಆಗ ಸ್ವಾತಿಯು, ಇದೇನಿದು? ಇಲ್ಲಿ ಕೇವಲ 1 ಲಕ್ಷ ರೂಪಾಯಿ ಮಾತ್ರ ಇದೆ. ಉಳಿದ 1 ಲಕ್ಷ ಹಣವನ್ನ ನಿಮ್ಮ ಅಮ್ಮ ಕೆಲಸದವಳಿಗಾಗಿ ಕೊಟ್ಟು ಬಿಟ್ಟಿರಬೇಕು ಅಂತ ತೋರುತ್ತದೆ ಎಂದು ಹೇಳಿದಳು. ಅಷ್ಟರಲ್ಲಿ ಶೀಲಾ ತಕ್ಷಣ, ಇಲ್ಲ ಮೇಡಮ್, ನಾವು ಬಡವರು ಇರಬಹುದು, ಆದರೆ ಕಳ್ಳರು ಅಲ್ಲ ಅಂತ ಹೇಳಿದಳು. ಆದರೂ ಸ್ವಾತಿ ಅವಳ ಮಾತನ್ನ ನಂಬಲಿಲ್ಲ. ಎಷ್ಟು ಹೇಳಿದರೂ ಕೇಳಲಿಲ್ಲ. ಕೊನೆಗೆ ಅವಳನ್ನು ಕೆಲಸದಿಂದಲೇ ತೆಗೆದುಹಾಕಿಬಿಟ್ಟಳು. ಅಕ್ಷಯ್ ತಲೆ ತಗ್ಗಿಸಿಕೊಂಡೇ ಆಫೀಸಿಗೆ ಹೊರಟನು. ಮತ್ತೊಂದು ಕಡೆ ವೃದ್ಧ ಅಮ್ಮ ಮನದಾಳದಲ್ಲಿ ಅಳುತ್ತಾ ಕುಳಿತಿದ್ದರು. ಸ್ವಂತ ಕಣ್ಣಿಗೆ ತಮ್ಮನ್ನು ತಾವೇ ಎದುರಿಸಲು ಅವರಿಗೆ ನಾಚಿಕೆ ಆಗುತ್ತಿತ್ತು. ಇಷ್ಟು ದೊಡ್ಡ ಕಳಂಕವನ್ನ ಇಂದು ನನ್ನ ಸೊಸೆ ನನ್ನ ತಲೆಯ ಮೇಲೆ ಹಾಕಿಬಿಟ್ಟಳು. ನನ್ನ ಮಗನಿಗಾಗಿ ನಾನು ನನ್ನ ಜೀವನವನ್ನೇ ತೆಗೆದಿದ್ದೇನೆ. ಅಂತಹ ಮಗನೇ ನನ್ನ ಮೇಲೆ ಬಂದ ಕಳ್ಳತನದ ಆರೋಪವನ್ನು ಮೌನವಾಗಿ ಒಪ್ಪಿಕೊಂಡು ಬಿಟ್ಟ ಅಂದುಕೊಂಡರು. ಈ ಯೋಚನೆಗಳು ಅವರ ಹೃದಯವನ್ನ ಬಿರಿಯುವಂತೆ ಮಾಡಿದವು. ಅವರ ಆತ್ಮ ಕಿರುಚಿದಂತಾಯಿತು. ಮನದೊಳಗೆ ಪ್ರಳಯವೇ ಎದ್ದಿತು. ಆದರೆ ಹೊರಗೆ ಅವರು ಸಂಪೂರ್ಣ ಮೌನವಾಗಿದ್ದರು. ಕೆಲವೊಮ್ಮೆ ಅಕ್ಷಯ್ ಮನಸ್ಸಿನಲ್ಲಿಯೂ ಒಂದು ಧ್ವನಿ ಕೇಳಿಸುತ್ತಿತ್ತು, ನನ್ನ ಅಮ್ಮ ಇಂತಹ ಕೆಲಸ ಮಾಡಲಾರಳು ಅಂತ. ಅವನು ಸ್ವಾತಿಗೆ ಈ ವಿಷಯವನ್ನ ಮನವರಿಕೆ ಮಾಡಿಸಲು ಪ್ರಯತ್ನಿಸಿದ. 1-2 ಬಾರಿ ನಿಧಾನವಾಗಿ ಮಾತನಾಡಿದನು ಕೂಡ. ಆದರೆ ಸ್ವಾತಿ ಕೇಳುವವಳಾಗಿರಲಿಲ್ಲ. ಒಂದು ದಿನ ಸ್ವಾತಿಯು, ರೀ ಅಕ್ಷಯ್, ಕೆಟ್ಟದಾಗಿ ತಿಳಿದುಕೊಳ್ಳಬೇಡಿ, ಒಂದು ಮಾತು ಹೇಳುತ್ತೇನೆ. ಈಗ ನನಗೆ ನಿಮ್ಮ ಅಮ್ಮನ ಜೊತೆ ಜೀವನ ಸಾಗಿಸುವುದೇ ಸಾಧ್ಯವಿಲ್ಲ. ನೀವು ಅವರನ್ನು ಊರಿಗೆ ಬಿಟ್ಟು ಬನ್ನಿ, ಅಲ್ಲಿ ಅವರು ಸಂತೋಷವಾಗಿರುತ್ತಾರೆ, ಇಲ್ಲಿ ನಾವು ಕೂಡ ಅಂತ ಹೇಳಿದಳು. ಅಕ್ಷಯ್ ತಕ್ಷಣ, ಸ್ವಾತಿ, ನಿನ್ನ ಬುದ್ಧಿ ನೆಟ್ಟಗಿದೆಯೇ? ಊರಿನಲ್ಲಿ ಎಲ್ಲರೂ ನನ್ನನ್ನು ದೊಡ್ಡ ಅಧಿಕಾರಿ ಎಂದು ಗೌರವಿಸುತ್ತಾರೆ. ಇಂತಹ ಸ್ಥಿತಿಯಲ್ಲಿ ನನ್ನ ವೃದ್ಧ ತಾಯಿಯನ್ನ ಒಬ್ಬಳೇ ಬಿಟ್ಟು ಬಂದರೆ ಎಷ್ಟು ಅಪಕೀರ್ತಿಯಾಗುತ್ತದೆ ಗೊತ್ತೇ? ಜನರು ನನ್ನನ್ನು ತಪ್ಪಾಗಿ ತಿಳಿಯುತ್ತಾರೆ. ಇನ್ನು ಅಮ್ಮನ ಆರೋಗ್ಯದ ಸ್ಥಿತಿ ನೋಡಿದರೆ ಅವರನ್ನ ಒಬ್ಬಳೇ ಬಿಡುವುದು ಸರಿಯಲ್ಲ ಅಂತ ಹೇಳಿದನು. ಸ್ವಾತಿ ತಕ್ಷಣ ಪ್ರತಿಕ್ರಿಯಿಸಿದಳು, ಹಾಗಾದರೆ ಸರಿ, ಊರಿಗೆ ಬಿಡಲಾಗದಿದ್ದರೆ ವೃದ್ಧಾಶ್ರಮಕ್ಕೆ ಕರೆದೊಯ್ಯಿರಿ. ನಾನು ಈಗ ಅವರ ಜೊತೆ ಇರಲು ಸಾಧ್ಯವಿಲ್ಲ. ಅವರ ಜೊತೆ ಇದ್ದರೆ ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀಳುತ್ತದೆ ಅನ್ನುವ ಅವಳ ಮಾತು ಗಾಳಿಯಲ್ಲಿ ಗಟ್ಟಿಯಾಗಿ ನಿಂತಿತ್ತು. ಮನೆಯೊಳಗಿನ ಶಾಂತಿ ತುಂಡು ತುಂಡಾಗಿ ಒಡೆಯುತ್ತಿದ್ದಂತೆ ಕಂಡಿತು. ಒಬ್ಬ ವೃದ್ಧ ತಾಯಿಯ ಗೌರವ, ಒಬ್ಬ ಮಗನ ಮೌನ, ಒಬ್ಬ ಹೆಂಡತಿಯ ಹಠ, ಇವೆಲ್ಲವೂ ಒಟ್ಟಿಗೆ ಒಂದು ಭೀಕರ ನಿರ್ಣಯದ ದಿಕ್ಕಿಗೆ ಸಾಗುತ್ತಿದ್ದವು. ಮುಂದಿನ ದಿನ ಅಕ್ಷಯ್ ತನ್ನ ತಾಯಿಯ ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಾ, ಅಮ್ಮ, ನಾನು ಒಂದು ವೃದ್ಧಾಶ್ರಮದಲ್ಲಿ ಮಾತನಾಡಿದ್ದೇನೆ. ನಾಳೆ ಬೆಳಗ್ಗೆ ನಿಮಗೆ ಅಲ್ಲಿ ಬಿಟ್ಟು ಬರುತ್ತೇನೆ. ಇನ್ನು ಮುಂದೆ ನೀವು ವೃದ್ಧಾಶ್ರಮದಲ್ಲೇ ಇರುತ್ತೀರಿ ಅಂತ ಹೇಳಿದನು. ಅಕ್ಷಯ್ ನೋಡಿದಾಗ ಅಮ್ಮನ ಕಣ್ಣುಗಳು ಅತ್ತು ಕೆಂಪಾಗಿದ್ದವು. ಅವರು ನಡುಗುವ ಧ್ವನಿಯಲ್ಲಿ ಒಂದೇ ಮಾತು ಹೇಳುತ್ತಿದ್ದರು, ಮಗನೇ, ನಿನ್ನ ಹಣ ನನ್ನ ಪೆಟ್ಟಿಗೆಯಲ್ಲಿ ಹೇಗೆ ಬಂತು ನನಗೆ ಗೊತ್ತಿಲ್ಲ ಅಂತ. ವೃದ್ಧಾಶ್ರಮಕ್ಕೆ ಹೋಗುವಾಗಲೂ ಅಮ್ಮ ಮಾರ್ಗ ಮಿಡಿದಷ್ಟು ಅದೇ ಮಾತು ಹೇಳುತ್ತಲೇ ಬಂದರು. ಮಗನೇ, ನನ್ನ ತಪ್ಪೇನೂ ಇಲ್ಲ. ನಾನು ವೃದ್ಧಾಶ್ರಮಕ್ಕೆ ಹೋಗಲು ಬಯಸುವುದಿಲ್ಲ.
ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರುತ್ತೇನೆ. ಯಾರೊಂದಿಗೂ ಮಾತನಾಡುವುದಿಲ್ಲ. ನಿನ್ನ ತಂದೆ ಹೋದ ಮೇಲೆ ನೀನೊಬ್ಬನೇ ನನಗೆ ಆಸರೆ. ನೀನು ಕೂಡ ಹೀಗೆ ಬಿಟ್ಟು ಹೋದರೆ ನಾನು ಹೇಗೆ ಬದುಕಲಿ ಮಗನೇ ಅಂತ ಅಮ್ಮ ಎಷ್ಟೇ ಕೈ ಮುಗಿದು ಬೇಡಿಕೊಂಡರೂ ಅಕ್ಷಯ್ ತನ್ನ ಹೆಂಡತಿಯ ಮಾತಿಗೆ ಒಳಗಾಗಿದ್ದನು. ಅವನು ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದನು. ಮತ್ತೆ ಎಂದಿಗೂ ಹಿಂತಿರುಗಿ ನೋಡಲಿಲ್ಲ. ಮನೆಗೆ ಬಂದು ಅಕ್ಷಯ್ ತನ್ನ ದಿನನಿತ್ಯದ ಜೀವನದಲ್ಲಿ ತೊಡಗಿಕೊಂಡನು. ಅಮ್ಮ ವೃದ್ಧಾಶ್ರಮಕ್ಕೆ ಹೋಗಿದ್ದರಿಂದ ಸ್ವಾತಿಯ ಹೃದಯಕ್ಕೂ ಒಂದು ವಿಚಿತ್ರ ಶಾಂತಿ ದೊರಕಿದಂತಾಯಿತು. ಇಂದು ಅಮ್ಮ ವೃದ್ಧಾಶ್ರಮಕ್ಕೆ ಬಂದಿದ್ದು 2 ತಿಂಗಳುಗಳಾಗಿತ್ತು. ಈ ಅವಧಿಯಲ್ಲಿ ಅಮ್ಮ 2 ಬಾರಿ ಅಕ್ಷಯ್ ಜೊತೆ ಫೋನಿನಲ್ಲಿ ಮಾತನಾಡಲು ಪ್ರಯತ್ನಿಸಿದರು. ಆದರೆ 2 ಬಾರಿ ಸ್ವಾತಿಯ ಫೋನ್ ಎತ್ತಿ ಅವರು ಯಾವುದೋ ಕೆಲಸಕ್ಕೆ ಹೊರಗೆ ಹೋಗಿದ್ದಾರೆ ಎಂದು ಹೇಳಿ ಕರೆ ಕಡಿತ ಮಾಡುತ್ತಿದ್ದಳು. ಒಂದು ದಿನ ಅಕ್ಷಯ್ ಆಫೀಸ್ಗೆ ಹೋಗಲು ಸಿದ್ಧವಾಗುತ್ತಿದ್ದಾಗ ಫೋನ್ ಬಂದಿತು. ಮಿಸ್ಟರ್ ಅಕ್ಷಯ್, ನಿಮ್ಮ ತಾಯಿಯವರು ನಿಧನರಾಗಿದ್ದಾರೆ ಅಂತ. ಆ ಸುದ್ದಿ ಕೇಳುತ್ತಿದ್ದಂತೆಯೇ ಅಕ್ಷಯ್ ಬೆಚ್ಚಿಬಿದ್ದನು. ತಕ್ಷಣವೇ ತನ್ನ ಹೆಂಡತಿಯ ಜೊತೆ ವೃದ್ಧಾಶ್ರಮಕ್ಕೆ ಹೊರಟನು. ಅವರು ಅಲ್ಲಿ ತಲುಪಿದಾಗ ವೃದ್ಧಾಶ್ರಮದವರು ಅಮ್ಮನ ಮೃತದೇಹವನ್ನು ನೆಲದ ಮೇಲೆ ಮಲಗಿಸುತ್ತಿದ್ದರು. ಆದರೆ ಅಕ್ಷಯ್ ಗಮನಿಸಿದ್ದದ್ದು ಮರಣವಾದರೂ ಅಮ್ಮ ತಮ್ಮ 2 ಕೈಗಳಿಂದ ಒಂದು ಫೋಟೋವನ್ನು ಹೃದಯಕ್ಕೆ ಅಂಟಿಸಿಕೊಂಡೇ ಹಿಡಿದಿದ್ದರು. ಅವರ ಕೈಗಳು ಅಷ್ಟೇ ಗಟ್ಟಿಯಾಗಿ ಜಡವಾಗಿದ್ದವು. ಅಷ್ಟರಲ್ಲಿ ಒಬ್ಬ ವೃದ್ಧ ಮಹಿಳೆ ಅಕ್ಷಯ್ ಬಳಿಗೆ ಬಂದು, ಈ ದುರ್ಭಾಗ್ಯ ತಾಯಿಯ ಮಗ ನೀನೇನಾ ಅಂತ ಕೇಳಿದಳು. ಅಕ್ಷಯ್ ತಲೆಬಾಗುತ್ತಾ ಹೌದು ಎಂದನು. ಅವಳು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಮಗನೇ, ನಿನ್ನ ತಾಯಿ ಇಲ್ಲಿ ಬಂದ ದಿನದಿಂದಲೇ ತುಂಬ ಮೌನವಾಗಿದ್ದರು. ನಿನ್ನ ಫೋಟೋವನ್ನು ಹೃದಯಕ್ಕೆ ಅಪ್ಪಿಕೊಂಡು ಕುರ್ಚಿಯಲ್ಲಿ ಕುಳಿತುಕೊಂಡೇ ದಿನ ರಾತ್ರಿ ನಿನ್ನನ್ನು ಕಾಯುತ್ತಿದ್ದರು ಅಂತ ಹೇಳಿದಳು. ಸ್ವಲ್ಪ ಹೊತ್ತು ತಡೆದು ಮತ್ತೆ ಮುಂದುವರಿಸುತ್ತಾ, ಹೌದು, ಒಬ್ಬ ಒಳ್ಳೆಯ ಮಹಿಳೆ ತನ್ನ ಮಗಳ ಜೊತೆ ಅವರನ್ನು ನೋಡಲು ಬರುತ್ತಿದ್ದಳು. ಅವಳನ್ನು ನೋಡಿದಾಗ ನಿನ್ನ ತಾಯಿಯ ಮುಖದಲ್ಲಿ ಹೊಳೆಯುವ ಸಂತೋಷ ಕಾಣಿಸುತ್ತಿತ್ತು. ಅವಳು ಮನೆಯಲ್ಲಿ ಅಡುಗೆ ಮಾಡಿ ತರುತ್ತಿದ್ದಳು. ಪ್ರೀತಿಯಿಂದ ತನ್ನ ಕೈಯಿಂದಲೇ ತಿನ್ನಿಸುತ್ತಿದ್ದಳು. ಆದರೆ ಅವಳು ಹೋದ ಕೂಡಲೇ ನಿನ್ನ ತಾಯಿ ಮತ್ತೆ ದುಃಖದ ಸಮುದ್ರದಲ್ಲಿ ಮುಳುಗುತ್ತಿದ್ದರು ಅಂದಳು. ಯಾರೋ ಮಹಿಳೆ ಮತ್ತು ಅವಳ ಮಗ ಎಂದು ಕೇಳಿ ಅಕ್ಷಯ್ ಬೆಚ್ಚಿಬಿದ್ದನು. ಅವಳು ಯಾರು ಎಂದು ಅವನ ಮನಸ್ಸು ಕದಡಿತು. ಆ ವೃದ್ಧ ಮಹಿಳೆ ಮುಂದುವರೆದಳು. ಅವರು ಒಬ್ಬರೇ ಕುಳಿತು ಅಳುತ್ತಾ ಪದೇ ಪದೇ ಒಂದೇ ಮಾತು ಹೇಳುತ್ತಿದ್ದರು, ನನ್ನ ತಪ್ಪೇನೂ ಇಲ್ಲ, ನನ್ನ ತಪ್ಪೇನೂ ಇಲ್ಲ ಅಂತ. ನಿನ್ನೆ ರಾತ್ರಿ ಕೂಡ ಹಾಗೆಯೇ ಕುಳಿತಿದ್ದರು. ಬೆಳಗ್ಗೆ ನಾನು ಎದ್ದಾಗಲೂ ಅದೇ ರೀತಿ ಕುಳಿತಿದ್ದರು. ನಾನು ಹತ್ತಿರ ಹೋಗಿ ಸ್ವಲ್ಪ ಕದಲಿಸಿದೆ. ಅಷ್ಟರಲ್ಲಿ ಅವರು ಕುರ್ಚಿಯಿಂದ ಕೆಳಗೆ ಬಿದ್ದರು ಅಂತ ಹೇಳುವಾಗ ವೃದ್ಧ ಮಹಿಳೆಯ ಧ್ವನಿ ನಡುಗಿತು. ಅಕ್ಷಯ್ ಹೃದಯ ಬಡಿತ ಹೆಚ್ಚಾಯಿತು. ಅವನ ಕೈಗಳು ಕಂಪಿಸುತ್ತಿದ್ದವು. ಅವನ ಮುಂದೆ ಮಲಗಿದ್ದದ್ದು ಅವನಿಗೆ ಜೀವ ಕೊಟ್ಟ ತಾಯಿ. ಆದರೆ ಅವನು ಅವರ ಕೊನೆಯ ದಿನಗಳಲ್ಲಿ ಅವರ ಜೊತೆ ಇರಲಿಲ್ಲ. ನಾನು ವೃದ್ಧಾಶ್ರಮದ ವ್ಯವಸ್ಥಾಪಕರಿಗೆ ಮಾಹಿತಿ ನೀಡಿದೆ. ನಂತರ ವೈದ್ಯರನ್ನು ಕರೆಸಲಾಯಿತು. ಪರೀಕ್ಷಿಸಿದಾಗ ತಿಳಿಯಿತು, ನಿನ್ನ ತಾಯಿ ಈ ಲೋಕವನ್ನು ತೆರೆದು ಹೋಗಿದ್ದಾರೆ ಅಂತ ಹೇಳುತ್ತಾ ಆ ವೃದ್ಧ ಮಹಿಳೆ ಅಕ್ಷಯ್ ಕೈಗೆ ಒಂದು ಪತ್ರ ಕೊಟ್ಟು, ಮಗನೇ, ಇದು ನಿನ್ನ ತಾಯಿ ನಿನಗಾಗಿ ಬರೆದ ಪತ್ರ. ಇದರಲ್ಲಿ ಅವರ ಕೊನೆಯ ಇಚ್ಛೆ ಇದೆ ಅಂತ ಹೇಳಿದಳು. ಅಕ್ಷಯ್ ನಡುಗುವ ಕೈಗಳಿಂದ ತನ್ನ ಅಮ್ಮ ಬರೆದ ಆ ಕೊನೆಯ ಪತ್ರವನ್ನು ಓದಲು ಆರಂಭಿಸಿದನು. ಆದರೆ ಪತ್ರದಲ್ಲಿದ್ದ ವಿಷಯವನ್ನು ಓದುತ್ತಿದ್ದಂತೆಯೇ ಅವನಿಗೆ ಭಾರಿ ಆಘಾತವಾಯಿತು. ಒಂದೆಡೆ ತಾಯಿಯ ಜೊತೆ ತಾನು ನಡೆಸಿದ ವರ್ತನೆಗೆ ಅವನಿಗೆ ಲಜ್ಜೆ ಆಗುತ್ತಿತ್ತು. ಇನ್ನೊಂದೆಡೆ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಪತ್ರವನ್ನು ಓದಿ ಅಕ್ಷಯ್ ತನ್ನ ತಾಯಿಯ ಮೃತದೇಹವನ್ನು ಅಪ್ಪಿಕೊಂಡು, ಅಮ್ಮ, ನನ್ನನ್ನು ಕ್ಷಮಿಸು. ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ನಾನು ಯಾವಾಗಲೂ ನಿಮ್ಮ ಮಾತು ಕೇಳಲಿಲ್ಲ, ನಿಮಗೆ ಸಮಯ ಕೊಡಲಿಲ್ಲ. ಇಂದು ನನಗೆ ಅರಿವಾಯಿತು. ನಾನು ನನ್ನ ಜೀವನದ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಜೋರಾಗಿ ಅಳತೊಡಗಿದನು. ನಂತರ ಅಮ್ಮನ ಮೃತದೇಹವನ್ನು ಅಂತ್ಯಕ್ರಿಯೆಗೆ ತೆಗೆದುಕೊಂಡು ಹೋದರು. ಭಾರವಾದ ಹೃದಯದಿಂದ ಅಕ್ಷಯ್ ತನ್ನ ತಾಯಿಯ ಅಂತ್ಯ ಸಂಸ್ಕಾರ ಮಾಡಿದನು. ಅವನು ನಿರಂತರ ಕಣ್ಣೀರು ಸುರಿಸುತ್ತಾ ಮನೆಗೆ ಮರಳಿದನು. ಪತ್ರ ಓದಿದ ತಕ್ಷಣ ಅಕ್ಷಯ್ ಏಕೆ ಹೀಗೆ ಬದಲಾದರು? ಏಕೆ ಇಷ್ಟು ಕೋಪ, ಇಷ್ಟು ಪಶ್ಚಾತ್ತಾಪ ಪಟ್ಟರು ಅಂತ ಸ್ವಾತಿಗೆ ಏನೂ ಅರ್ಥವಾಗಲಿಲ್ಲ. ಅವಳು ಅವನ ಕಣ್ಣೀರನ್ನು ಒರೆಸುತ್ತಾ, ಅಕ್ಷಯ್, ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ. ಸತ್ತವರು ಹಿಂತಿರುಗುವುದಿಲ್ಲ. ಈ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಹೇಳಿದಳು. ಅಷ್ಟರಲ್ಲಿ ಅಕ್ಷಯ್ ಕೋಪದಿಂದ ಸ್ವಾತಿಯನ್ನ ನೋಡಿದನು. ಅವಳ ಕೈಯನ್ನು ಕೊಸರಿ ಒಗೆದು, ನನಗೆ ಗೊತ್ತು, ನನ್ನ ತಾಯಿ ಇನ್ನೂ ಇಲ್ಲ. ನಾನು ಬಯಸಿದರೂ ಅವರನ್ನು ಮತ್ತೆ ಕಾಣಲು ಸಾಧ್ಯವಿಲ್ಲ. ಆದರೆ ಅವರು ಬದುಕಿದ್ದಾಗ ಅವರಿಗೆ ನನ್ನ ಸಹವಾಸ ಬೇಕಿತ್ತು. ನನ್ನ ಜೊತೆ ಮಾತನಾಡಲು ಇಚ್ಛಿಸಿದ್ದರು. ಆಗ ನಾನು ಅವರಿಗೆ ಸಮಯ ಕೊಡಲಿಲ್ಲ.
ಇದು ಎಲ್ಲವೂ ಕೇವಲ ನಿನ್ನ ಕಾರಣದಿಂದ ಅಂತ ಹೇಳಿದನು. ಮತ್ತೆ ಮುಂದುವರೆದು, ನೀನು ನನ್ನ ತಾಯಿಯ ವಿರುದ್ಧ ಕುತಂತ್ರ ಮಾಡಿದೆ. ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ವಿಷ ತುಂಬಿದೆ. ನಾನು ಬಯಸದಿದ್ದರೂ ಅವರನ್ನು ನನ್ನಿಂದ ದೂರ ಮಾಡಿದೆ. ಕೊನೆಯ ಕ್ಷಣದವರೆಗೂ ಅವರು ಒಂದೇ ಮಾತು ಹೇಳುತ್ತಿದ್ದರು, ನನ್ನ ತಪ್ಪೇನೂ ಇಲ್ಲ, ನನ್ನ ದೋಷವೇನೂ ಇಲ್ಲ ಅಂತ. ಆದರೆ ನಾನು ಅವರ ಮಾತನ್ನು ಕೇಳಲಿಲ್ಲ. ನಾನು ನಂಬಿದ್ದು ಕೇವಲ ನಿನ್ನನ್ನು. ನೀನು ನನಗೆ ಎಷ್ಟು ದೊಡ್ಡ ಮೋಸ ಮಾಡಿದೆ ಅಂದನು. ಅಕ್ಷಯ್ ಬಾಯಿಯಿಂದ ಈ ಮಾತುಗಳನ್ನು ಕೇಳಿ ಸ್ವಾತಿ ಬೆಚ್ಚಿಬಿದ್ದಳು. ಅದೇ ಕ್ಷಣದಲ್ಲಿ ಅಕ್ಷಯ್ ಸ್ವಾತಿಯ ತಾಯಿಗೆ ಫೋನ್ ಮಾಡಿ, ತಕ್ಷಣ ಬಂದು ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗಿ, ನನಗೆ ಇಂತಹ ಹೆಂಡತಿ ಬೇಡ ಅಂತ ಹೇಳಿದ. ಮನೆಯೊಳಗೆ ಮೌನ ಆವರಿಸಿತು. ಒಂದು ಕುಟುಂಬದ ಒಗ್ಗಟ್ಟು, ಒಂದು ತಾಯಿಯ ಗೌರವ, ಒಂದು ಮಗನ ನಂಬಿಕೆ ಎಲ್ಲವೂ ಒಡೆದು ಹೋಗಿತ್ತು. ಅಕ್ಷಯ್ ತಡವಾಗಿ ಅರಿತುಕೊಂಡನು. ತಾಯಿ ಬದುಕಿರುವಾಗ ನೀಡಬೇಕಾದ ಪ್ರೀತಿ ಸತ್ತ ನಂತರದ ಕಣ್ಣೀರು ತುಂಬಲು ಸಾಧ್ಯವಿರಲಿಲ್ಲ. ಅಮ್ಮ ಹೃದಯಕ್ಕೆ ಅಪ್ಪಿಕೊಂಡಿದ್ದ ಫೋಟೋ ಕೇವಲ ಒಂದು ಚಿತ್ರವಾಗಿರಲಿಲ್ಲ, ಅದು ಮಗನ ಮೇಲಿನ ಅವರ ಕೊನೆಯ ಉಸಿರಿನ ಪ್ರೀತಿಯಾಗಿತ್ತು. ಅಕ್ಷಯನು ಈ ಮಾತು ಹೇಳುತ್ತಿದ್ದಂತೆಯೇ ಸ್ವಾತಿ ಜೋರಾಗಿ ಕೂಗಿದಳು, ಅಕ್ಷಯ್, ನನ್ನ ಬಗ್ಗೆ ನೀವು ಹೀಗೆ ಮಾತನಾಡಬಹುದು? ನನ್ನೊಂದಿಗೆ ಹೀಗೆ ವರ್ತಿಸುತ್ತಿರುವುದೇಕೆ? ಕಾರಣವೇನು ಹೇಳಿ ಅಂತ. ಅಕ್ಷಯ್ ಕೋಪದಿಂದ, ಸಾಕು, ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ನಿನಗೆ ಎಲ್ಲವೂ ಗೊತ್ತಾಗುತ್ತದೆ ಅಂತ ಹೇಳಿದನು. ಸ್ವಲ್ಪ ಸಮಯದಲ್ಲಿಯೇ ಸ್ವಾತಿಯ ತಾಯಿ ತನ್ನ ಮಗ ಮತ್ತು ಸೊಸೆಯೊಂದಿಗೆ ಅಕ್ಷಯ್ ಮನೆಗೆ ಬಂದಳು. ಅವಳು ಕೋಪದಿಂದ, ನನ್ನ ಮಗಳನ್ನು ನೀನು ಏನಂದುಕೊಂಡಿದ್ದೀಯಾ? ಅವಳ ಬಗ್ಗೆ ಹೀಗೆ ಮಾತನಾಡಲು ನಿನಗೆ ಧೈರ್ಯ ಹೇಗೆ ಬಂದಿತು? ನಾನೇನು ಮಾಡಬಲ್ಲೆ ಎನ್ನುವುದು ಗೊತ್ತಿಲ್ಲವೇ ನಿನಗೆ ಅಂತ ಹೇಳಿದಳು. ಅಷ್ಟರಲ್ಲಿ ಅಕ್ಷಯ್ ಗರ್ಜಿಸಿದನು, ನಿಮಗೆ ಸಾಧ್ಯವಾದುದನ್ನು ಮಾಡಿ, ಆದರೆ ಈ ಹೆಂಗಸು ಇನ್ನು ನನ್ನ ಮನೆಯಲ್ಲಿ ಇರುವುದಿಲ್ಲ. ನಿಮ್ಮ ಮಗಳು ಏನು ಮಾಡಿದ್ದಾಳೆ ಗೊತ್ತೇ? ಅಕ್ಷಯ್ನ ಕೋಪಭರಿತ ಧ್ವನಿ ಕೇಳಿ ಸ್ವಾತಿಯ ತಾಯಿ ಸ್ವಲ್ಪ ಶಾಂತವಾಗಿ, ಮಗನೇ, ಸ್ವಾತಿ ಅಂತಹ ದೊಡ್ಡ ತಪ್ಪೇನು ಮಾಡಿದ್ದಾಳೆ? ನೀನು ಅವಳನ್ನು ಮನೆಯಿಂದ ಹೊರಹಾಕುವಷ್ಟು ಅಂತ ಕೇಳಿದಳು. ಅಕ್ಷಯ್ ತೀಕ್ಷ್ಣವಾದ ಧ್ವನಿಯಲ್ಲಿ, ನೀವು ತಿಳಿದುಕೊಳ್ಳಲು ಬಯಸಿದ್ದರೆ ನಿಮ್ಮ ಮಗಳನ್ನೇ ಕೇಳಿ ಅಂತ ಹೇಳಿದನು. ಎಲ್ಲರ ದೃಷ್ಟಿಯು ಸ್ವಾತಿಯ ಕಡೆಗೆ ತಿರುಗಿತು. ಅವಳ ಕಣ್ಣುಗಳನ್ನು ತಪ್ಪಿಸಿಕೊಂಡು ಆ ಕಡೆ ಈ ಕಡೆ ನೋಡುತ್ತಾ ನಿಂತಿದ್ದಳು. ಅಕ್ಷಯ್ ಮುಂದುವರೆಸಿದನು, ಸರಿ, ಅವಳು ಹೇಳದಿದ್ದರೆ ನಾನೇ ಹೇಳುತ್ತೇನೆ. ನಿಮ್ಮ ಮಗಳ ಕಣ್ಣಿಗೆ ನನ್ನ ತಾಯಿ ಮೊದಲ ದಿನದಿಂದಲೇ ಮುಳ್ಳಾಗಿದ್ದರು. ಇಷ್ಟು ಕಾಲ ನಾನು ನನ್ನ ತಾಯಿಯಿಂದ ದೂರವಿದ್ದಿದ್ದರೆ ಅದು ಕೇವಲ ನಿಮ್ಮ ಮಗಳ ಕಾರಣದಿಂದಲೇ. ಈಗ ಅವರ ವೃದ್ಧಾಪ್ಯದಲ್ಲಿ ಅವರನ್ನು ನನ್ನ ಮನೆಗೆ ತಂದಾಗ ನಿಮ್ಮ ಮಗಳು ಇಷ್ಟು ಹೀನವಾಗಿ ಕುತಂತ್ರವನ್ನ ಆಡಿದಳು. ಅದನ್ನು ನಾನು ಮಾತ್ರವಲ್ಲ, ಆ ದೇವರು ಕೂಡ ಕ್ಷಮಿಸುವುದಿಲ್ಲ ಅಂತ ಹೇಳುತ್ತಾ ಅಕ್ಷಯ್ ತನ್ನ ಅತ್ತೆಗೆ ತನ್ನ ತಾಯಿ ಬರೆದಿದ್ದ ಪತ್ರವನ್ನು ಕೊಟ್ಟನು. ಇದು ನನ್ನ ತಾಯಿ ಕೊನೆಯ ಕ್ಷಣದಲ್ಲಿ ಬರೆದ ಪತ್ರ. ಇದರಲ್ಲಿ ಅವರ ಹೃದಯದ ಪ್ರತಿಯೊಂದು ಮಾತು ಇದೆ. ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು, ನನ್ನ ಪ್ರೀತಿಯ ಮಗ ಅಕ್ಷಯ್, ಸದಾ ಸಂತೋಷವಾಗಿರು. ಜೀವಂತವಾಗಿದ್ದಾಗ ನೀನು ನನ್ನ ಒಂದೇ ಒಂದು ಮಾತನ್ನು ಕೇಳಲಿಲ್ಲ. ಆದರೆ ನನಗೆ ನಂಬಿಕೆ ಇದೆ. ನಾನು ಸತ್ತ ನಂತರ ಈ ಪತ್ರವನ್ನು ಓದಿದಾಗ ನನ್ನ ಮಾತಿನ ಸತ್ಯ ನಿನಗೆ ತಿಳಿಯುತ್ತದೆ. ನಾನು ನಿಮ್ಮ ಮನೆಗೆ ಬಂದ ಮೊದಲ ದಿನದಿಂದಲೇ ನಿನ್ನ ಹೆಂಡತಿ ನನ್ನೊಂದಿಗೆ ಸರಿಯಾಗಿ ಮಾತನಾಡಲಿಲ್ಲ. ಮಾತನಾಡುವುದು ದೂರ, ದಿನವೂ ನನಗೆ ತಿರಸ್ಕಾರ ಮಾತುಗಳನ್ನೇ ಹೇಳುತ್ತಿದ್ದಳು. ಒಂದು ದಿನ ಕೆಲಸದವಳಿಗೆ ಕೊಡಲು ನಾನು ನಿನ್ನ ಬಳಿ ಹಣ ಕೇಳಿದೆ. ನೀನು ಆ ಜವಾಬ್ದಾರಿಯನ್ನು ಸೊಸೆಗೆ ನೀಡಿ ಆಫೀಸಿಗೆ ಹೋದೆ. ಆ ದಿನ ಸೊಸೆ ನನಗೆ ಹೇಳಿದ ಕಠೋರ ಮಾತುಗಳನ್ನು ನಾನು ಹೇಳಲಾರೆ. ಆದರೆ ನನಗೆ ಒಬ್ಬ ಬಾಧಿತ ವಿಧವೆ ತಾಯಿಯ ನಿರ್ಗತಿಕ ಸ್ಥಿತಿಗೆ ದಯೆ ಬಂದಿತು. ಆ ಕಾರಣಕ್ಕೆ ನಾನು ನನ್ನ ಚಿನ್ನದ ಉಂಗುರವನ್ನು ಅವಳಿಗೆ ಕೊಟ್ಟೆ. ಅವಳು ಅದನ್ನು ಮಾರಿಕೊಂಡು ತನ್ನ ಮಗುವಿನ ಚಿಕಿತ್ಸೆ ಮಾಡಿಸಿಕೊಳ್ಳಲು ಎಂದು. ಆದರೆ ಅವಳು ಎಷ್ಟೋ ಸ್ವಾಭಿಮಾನಿಯಾಗಿದ್ದಳು. ನನ್ನ ಸಾಲ ತೀರಿಸಲು ದಿನ ರಾತ್ರಿ ದುಡಿಯುತ್ತಾ ಹಣ ಜಮಾ ಮಾಡಿದಳು. ನೀವು ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿದ್ದೀರಿ ಎಂಬುದು ತಿಳಿದ ಕೂಡಲೇ ಸಾಲ ತೀರಿಸಲು ಇಲ್ಲಿ ಬಂದು ನಿಂತಳು. ಅವಳು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಸಹ ಬಯಸಿದಳು. ಆದರೆ ನಾನು ಮಾತ್ರ, ಒಂದು ದಿನ ನನ್ನ ಮಗ ಅಕ್ಷಯ್ ಖಂಡಿತವಾಗಿ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ ಎಂದು ಹೇಳಿ ನಿರಾಕರಿಸಿದೆ. ಮಗನೇ, ನಿನ್ನ ಹಣ ಕಳೆದು ಹೋದ ಹಿಂದಿನ ದಿನ ನೀನು ಆಫೀಸ್ಗೆ ಹೋದ ನಂತರ ಸ್ವಾತಿ ನನ್ನ ಬಳಿಗೆ ಬಂದು, ಅತ್ತೆ, ಹೀಗೆ ಕುಳಿತೇ ಇದ್ದರೆ ಎಲುಬುಗಳು ಗಟ್ಟಿಯಾಗುತ್ತವೆ, ಸ್ವಲ್ಪ ನಡೆದಾಡಿಕೊಂಡಿದ್ದರೆ ದೇಹಕ್ಕೆ ಒಳ್ಳೆಯದು ಅಂತೆಂದು ಶೀಲಾಳ ಜೊತೆ ನನ್ನನ್ನು ಉದ್ಯಾನವನಕ್ಕೆ ಕಳುಹಿಸಿದಳು. ಆದರೆ ನನ್ನ ಜೊತೆ ಸರಿಯಾಗಿ ಮಾತನಾಡದ ಸೊಸೆ ಅಚಾನಕ್ಕಾಗಿ ನನ್ನ ಬಗ್ಗೆ ಇಷ್ಟು ಕಾಳಜಿ ತೋರಿಸಿದ್ದೇಕೆ ಎಂಬುದು ನನಗೆ ಅರ್ಥವಾಗಲಿಲ್ಲ. ನನಗೆ ತಿಳಿಯಲಿಲ್ಲ ಅವಳು ನನ್ನ ವಿರುದ್ಧ ಇಂತಹ ಕುತಂತ್ರ ರೂಪಿಸಿದ್ದಾಳೆ ಎಂದು.
ನಾನು ಮನೆ ಬಿಟ್ಟಾಗ ನಿನ್ನ ಹಣವನ್ನು ನನ್ನ ಪೆಟ್ಟಿಗೆಯಲ್ಲಿ ಇಟ್ಟು ನನ್ನ ಮೇಲೂ ಮತ್ತು ಕೆಲಸದವಳ ಮೇಲೆಯೂ ಕಳ್ಳತನದ ಆರೋಪ ಮಾಡುತ್ತಾಳೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಇಲ್ಲಿಯವರೆಗೆ ಓದುತ್ತಿದ್ದ ಅಕ್ಷಯ್ ಅಳುತ್ತಲೇ ನಿಂತಿದ್ದನು. ಅತ್ತೆಮ್ಮ, ನಿಮ್ಮ ಮಗಳು ನನ್ನ ತಾಯಿಯನ್ನು ಇಷ್ಟಪಡುವುದಿಲ್ಲ ಎಂಬುದು ನನಗೆ ಗೊತ್ತಿತ್ತು. ಆದರೆ ಅವರನ್ನು ದೂರ ಮಾಡಲು ಇಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾಳೆ ಎಂದು ನನಗೆ ತಿಳಿದಿರಲಿಲ್ಲ ಅಂತ ಹೇಳಿದನು. ಸ್ವಾತಿಯ ತಾಯಿ ತಕ್ಷಣ ಪ್ರತಿಕ್ರಿಯಿಸಿದಳು, ಇಲ್ಲ, ನನ್ನ ಮಗಳು ಇಂತಹ ಕೆಲಸ ಮಾಡುವುದಿಲ್ಲ ಅಂತ. ಅಕ್ಷಯ್ ದೃಢವಾಗಿ, ಇದು ನಿಜ. ನೀವು ಸ್ವಾತಿಗೆ ಕೊಟ್ಟೆವೆಂದು ಹೇಳಿದ ಆ ಚಿನ್ನದ ಸರ ನೆನಪಿದೆಯೇ ಅಂತ ಕೇಳಿದ. ನಾನು ಯಾವ ಚಿನ್ನದ ಸರವೂ ಕೊಡಲಿಲ್ಲ ಎಂದು ಅವಳು ಆಶ್ಚರ್ಯದಿಂದ ಹೇಳಿದಳು. ಹಾಗಾದರೆ ನಿಮ್ಮ ಮಗಳನ್ನು ಕೇಳಿ. ಅವಳು ನನಗೆ ಹೊಸ ಚಿನ್ನದ ಸರ ತೋರಿಸಿ ಇದು ನನ್ನ ಅಮ್ಮ ಕೊಟ್ಟದ್ದು ಅಂತ ಹೇಳಿದ್ದಾಳೆ ಅಂದನು. ಈ ಮಾತನ್ನು ಕೇಳುತ್ತಿದ್ದಂತೆಯೇ ಸ್ವಾತಿಯ ಮುಖದಲ್ಲಿ ಬೆವರು ಸುರಿಯತೊಡಗಿತು. ಅಕ್ಷಯ್ ಕಠಿಣವಾಗಿ, ನಿಜ ಹೇಳು ಸ್ವಾತಿ, ಕಳೆದು ಹೋದ ಆ 1,00,000 ರೂಪಾಯಿಯಿಂದಲೇ ಆ ಸರವನ್ನು ತೆಗೆದುಕೊಂಡೆಯಲ್ಲವೇ ಅಂತ ಕೇಳಿದನು. ಎಲ್ಲರ ಕಣ್ಣುಗಳು ಸ್ವಾತಿಯ ಕಡೆ ತಿರುಗಿದವು. ಅವಳು ತಲೆ ತಗ್ಗಿಸಿಕೊಂಡು ಮೌನವಾಗಿಯೇ ನಿಂತಿದ್ದಳು. ಆಗ ಸ್ವಾತಿಯ ತಾಯಿ ಮುಂದೆ ಬಂದು ಕೋಪದಿಂದ ಅವಳಿಗೆ 2 ಭಾರಿಯಾದ ಕಪಾಳ ಮೋಕ್ಷ ಮಾಡಿದಳು. ಅಕ್ಷಯ್ ನೋವಿನಿಂದ ಸ್ವಾತಿಗೆ, ನಾನೇ ಮೂರ್ಖನಾಗಿದ್ದೆ. ನನ್ನ ತಾಯಿಯ ಒಂದೇ ಒಂದು ಮಾತನ್ನು ಕೇಳಲಿಲ್ಲ. ನಿನ್ನ ಪ್ರೀತಿಯಲ್ಲಿ ನಾನು ಅಂಧನಾಗಿದ್ದೆ. ಅಮ್ಮನಿಗೆ 2 ಪೆಟ್ಟಿಗೆಗಳಿದ್ದವು. ನಿನಗೆ ಹೀಗೆ ಗೊತ್ತಾಯಿತು ಅವರು ಯಾವ ಪೆಟ್ಟಿಗೆಯಲ್ಲಿ ಹಣ ಇಟ್ಟಿದ್ದಾರೆಂದು ಅಂತ ಕೇಳಿದನು. ನಂತರ ಅಕ್ಷಯ್ ಪತ್ರದ ಕೊನೆಯ ಭಾಗವನ್ನು ಓದಿದನು. ನನ್ನ ಕೊನೆಯ ಇಚ್ಛೆ, ನಮ್ಮ ಊರಿನ ಮನೆಯನ್ನು ಕೆಲಸದವಳು ಶೀಲಾ ಹೆಸರಿನಲ್ಲಿ ಮಾಡಬೇಕು. ನನ್ನ ಅಂತಿಮ ದಿನಗಳಲ್ಲಿ ಅವಳು ಮಾಡಿದ ಸೇವೆಗೆ ಇದು ನನ್ನ ಕೃತಜ್ಞತೆ. ಈ ಪತ್ರವನ್ನು ಬರೆದ ಉದ್ದೇಶ ಯಾರನ್ನು ತಪ್ಪಿತಸ್ಥರೆಂದು ತೋರಿಸುವುದಲ್ಲ, ನನ್ನ ನಿರ್ದೋಷಿತ್ವವನ್ನು ಸಾಬೀತುಪಡಿಸುವುದಷ್ಟೇ ಆಗಿದೆ. ಮತ್ತು ನೀನು ನಿನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಜೀವನ ನಡೆಸಬೇಕು. ಆಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ಇದನ್ನು ಓದುತ್ತಿದ್ದ ಅಕ್ಷಯ್ ನೆಲದ ಮೇಲೆ ಕುಳಿತು ಜೋರಾಗಿ ಅತ್ತನು. ನಾನು ಅಮ್ಮನನ್ನು ಬಿಟ್ಟು ಬಂದಿರಲಿಲ್ಲ ಅಂದರೆ ಅವರು ಇಂದಿಗೂ ನನ್ನ ಮುಂದೆ ಜೀವಂತವಾಗಿರುತ್ತಿದ್ದರು. ನಾನು ಒಮ್ಮೆ ಅವರ ಮಾತನ್ನು ನಂಬಿದ್ದರೆ ಸಾಕಿತ್ತು. ಈ ದೃಶ್ಯ ನೋಡಿ ಸ್ವಾತಿಯ ತಾಯಿಗೂ ಕಣ್ಣೀರು ಬಂದಿತು. ಅವಳು, ಇಂತಹ ಮಗಳಿಗಿಂತ ನನಗೆ ಮಗಳೇ ಇಲ್ಲದಿದ್ದರೆ ಚೆನ್ನಾಗಿತ್ತು ಎಂದಳು. ಸ್ವಾತಿಯ ಸಹೋದರ ಕೋಪದಿಂದ, ನಾನು ಮತ್ತು ನನ್ನ ಹೆಂಡತಿ ನಮ್ಮ ತಾಯಿಯ ಜೊತೆ ಹೀಗೆ ಮಾಡಿದರೆ ನಿನಗೆ ಹೀಗಾಗುತ್ತಿತ್ತು ಅಂತ ನೀನು ಒಂದು ಕ್ಷಣವೂ ಯೋಚಿಸಲಿಲ್ಲವೇ? ಒಂದು ಕಡೆ ನಿನ್ನ ಅತ್ತೆ ಬಡವರಿಗಾಗಿ ತನ್ನ ಚಿನ್ನದ ಉಂಗುರ ಕೊಟ್ಟವರು, ಇನ್ನೊಂದು ಕಡೆ ನೀನು ಚಿನ್ನದ ಸರಕ್ಕಾಗಿ ಮತ್ತು ಅತ್ತೆಯನ್ನ ದೂರ ಮಾಡಲು ಇಷ್ಟು ಕೆಳಮಟ್ಟದ ಕೆಲಸ ಮಾಡಿದೆ ಅಂತ ಹೇಳಿದನು. ಅಕ್ಷಯನ ಅತ್ತೆ ಅವನಿಗೆ ಧೈರ್ಯ ನೀಡುತ್ತಾ, ಮಗನೇ, ನಿನಗೆ ಎಷ್ಟು ನೋವಾಗುತ್ತಿದೆ ಎಂದು ನಾನು ಊಹಿಸಬಲ್ಲೆ. ನಿನ್ನ ತಾಯಿಯೊಂದಿಗೆ ನಡೆದದ್ದು ಮರೆತು ಬಿಡುವುದು ಸುಲಭವಲ್ಲ. ಆದರೆ ನನ್ನ ಮಗಳಿಗೆ ಒಂದು ಅವಕಾಶ ಕೊಡು. ನಿನ್ನ ತಾಯಿಯ ಇಚ್ಛೆಯೂ ಇದೇ ಆಗಿತ್ತು. ನೀನು ನಿನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆ ಸಂತೋಷದಿಂದ ಇರಬೇಕು ಅಂತ ಹೇಳಿದಳು. ಸ್ವಾತಿಗೆ ಈಗ ತನ್ನ ತಪ್ಪಿನ ಅರಿವಾಗಿತ್ತು. ತಾನೇ ತನ್ನ ಮನೆಯೊಳಗೆ ಬೆಂಕಿ ಹಚ್ಚಿಕೊಂಡಿದ್ದು ಎಂಬುದು ತಿಳಿಯಿತು. ತಾನು ಅತ್ತೆಯ ಜೊತೆ ಮಾಡಿದ ಅನ್ಯಾಯ ಅವಳ ಮನಸ್ಸನ್ನು ಕಾಡತೊಡಗಿತು. ಅಮ್ಮನ ಕೊನೆಯ ಇಚ್ಛೆಯಂತೆ ಅಕ್ಷಯ್ ಊರಿನ ಮನೆಯನ್ನ ಶೀಲಾ ಹೆಸರಿನಲ್ಲಿಯೇ ಬರೆದನು. ಸ್ವಾತಿಯನ್ನು ತನ್ನ ಮನೆಯಲ್ಲಿಯೇ ಇಟ್ಟುಕೊಂಡನು. ಆದರೆ ಅವಳನ್ನು ಎಂದಿಗೂ ಸಂಪೂರ್ಣವಾಗಿ ಕ್ಷಮಿಸಲಿಲ್ಲ. ಸ್ವಾತಿ ಮತ್ತೆ ಅಕ್ಷಯನ ಹೃದಯದಲ್ಲಿ ಒಂದು ಸ್ಥಾನ ಪಡೆಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಕೆಲವು ಗಾಯಗಳು ಕಾಲದಿಂದಲೂ ಗುಣವಾಗುವುದಿಲ್ಲ. ತಾಯಿಯ ಪ್ರೀತಿ ಎಂದರೆ ಅದು ಮಾತಿನಲ್ಲೇ ಹೇಳಲು ಸಾಧ್ಯವಿಲ್ಲದ ಮಹಾಸಾಗರ. ಮಕ್ಕಳ ಸಂತೋಷಕ್ಕಾಗಿ ತಾಯಿ ತನ್ನ ಆಸೆಗಳು, ಆಭರಣಗಳು, ಕನಸುಗಳು ಎಲ್ಲವನ್ನ ತ್ಯಜಿಸಬಹುದು. ಆದರೆ ಅವಳಿಗೆ ಬೇಕಾಗಿರುವುದು ಒಂದೇ ಒಂದು, ಪ್ರೀತಿ ಮತ್ತು ಗೌರವ. ಈ ಕತೆ ನಮಗೆ ಹೇಳುವ ದೊಡ್ಡ ಸತ್ಯ ಏನೆಂದರೆ, ಹಿರಿಯರು ನಮ್ಮ ಬದುಕಿಗೆ ಭಾರವಲ್ಲ, ಅವರು ನಮ್ಮ ಬೇರುಗಳು. ನಾವು ಎಷ್ಟು ಎತ್ತರಕ್ಕೆ ಹಾರಿದರೂ ನಮ್ಮ ಯಶಸ್ಸಿನ ಹಿಂದೆ ಅವರ ತ್ಯಾಗ ಮತ್ತು ಆಶೀರ್ವಾದ ಇರುತ್ತದೆ. ಸ್ವಲ್ಪ ಸಹನೆ, ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಮನಸ್ಸು ಮತ್ತು ಸ್ವಲ್ಪ ಮಮತೆ ಇದ್ದರೆ ಮನೆ ಸ್ವರ್ಗವಾಗುತ್ತದೆ. ಅತ್ತೆ ಸೊಸೆ ಸಂಬಂಧ ಕೂಡ ಪ್ರೀತಿಯಿಂದ ತುಂಬಿದ್ದರೆ ಅದು ಕುಟುಂಬವನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತದೆ. ನಿಜವಾದ ಸಂಪತ್ತು ಹಣವಲ್ಲ, ತಾಯಿಯ ಆಶೀರ್ವಾದ ಮತ್ತು ಹಿರಿಯರ ಪ್ರೀತಿ. ಈ ಕತೆ ನಮ್ಮೆಲ್ಲರಿಗೂ ಒಂದು ನೆನಪು. ತಾಯಿ ಇದ್ದಾಗಲೇ ಅವಳ ಮೌಲ್ಯ ಅರಿತು ಗೌರವಿಸೋಣ, ಏಕೆಂದರೆ ತಾಯಿಯ ಪ್ರೀತಿ ಮರಳಿ ಸಿಗುವುದಿಲ್ಲ. ಹಾಗಿದ್ದರೆ ಸ್ನೇಹಿತರೆ,
ಈ ಕತೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.